ಕೇಸು ಹಳೇದೋ ಹೊಸದೋ ಗೊತ್ತಿಲ್ಲ, ಆದರೆ ಈಗಂತೂ ಅದು ಸುದ್ದಿ ಮಾಡ್ತಾ ಇದೆ. ಮಗಳ ವಿಚಾರದಲ್ಲಿ ರಾಜ್ಯವ್ಯಾಪಿ ಚರ್ಚೆಗೆ ಮತ್ತು ತೀವ್ರವಾದಂತಹ ಏನೋ ಒಂದು ರೀತಿ ಪರಿಶೀಲನೆಗೆ ಗುರಿಯಾಗಿದ್ದ ಹಿರಿಯ ಅಧಿಕಾರಿ, DGP ಮಟ್ಟದ ಅಧಿಕಾರಿ ರಾಮಚಂದ್ರ ರಾವ್ ಮತ್ತೆ ಈಗ ತಗಲಾಕೊಂಡಂಗೆ ಕಾಣಿಸ್ತಿದೆ ಸುದ್ದಿ ವಿಚಾರದಲ್ಲಿ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ DGP ಆಗಿರುವ ಈ ಅಧಿಕಾರಿ ಈಗ ಮೊದಲ ಬೇರೆ ಏನೋ ಇದ್ರು, ಆಮೇಲೆ ಅವರ ರಜೆ ಮೇಲೆ ಕಳಿಸಿದ್ರು ಅರಣ್ಯ ರಾವ್ ಪ್ರಕರಣದಲ್ಲಿ. ಅವರ ತಂದೆ ಇವರು ಆ ನಂತರ ವಾಪಸ್ ಬಂದಿದ್ರು. ಬಂದ ಮೇಲೆ ಎಲ್ಲ ಅದನ್ನು ಮರೆತರು, ಆಕೆನೂ ಮರೆತರು, ಆತನ್ನೂ ಮರೆತರು, ಈತನ್ನೂ ಮರೆತರು, ಎಲ್ಲರನ್ನೂ ಮರೆತರು. ಆದರೆ ಇವರು ಮಾತ್ರ ಇಲ್ಲ, ನಾನು ಇಲ್ಲೇ ಇದ್ದೇನೆ ಅಂತ ಮಗದೊಮ್ಮೆ ಜ್ಞಾಪಿಸಿದಂತೆ ಇದೆ. ಬಟ್ ಅದು ಅತ್ಯಂತ ಅಸಹ್ಯಕರ ಪರಿಸ್ಥಿತಿಯಲ್ಲಿ ಬಂದಿದೆ. ದ್ಯಾಟ್ ಇಸ್ ದಿ ಪ್ರಾಬ್ಲಮ್. ಈ ವ್ಯಕ್ತಿ ಅಂದರೆ ಈ ಅಧಿಕಾರಿ ಎಂಬ ಘನತೆವೆತ್ತ ವ್ಯಕ್ತಿ ಕಚೇರಿಯಲ್ಲಿ ಮಹಿಳೆಯರ ಜೊತೆ ರಾಸಲೀಲೆಯಲ್ಲಿ ತೊಡಗಿರುವ ವಿಡಿಯೋಗಳು ವೈರಲ್ ಮಾಡಿದ್ದಾರೆ ಅಂತ ಬಂದಿದೆ ಆಚೆಗೆ. ಇದರ ಜೊತೆಗೆ ಒಂದು ಆಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಆಕೆಯ ಜೊತೆ ಅವರು ಸಂಭಾಷಣೆ ನಡೆಸಿದ್ದಾರೆ ಎನ್ನಲಾಗಿದೆ. ಅದರ ಪ್ರಕಾರ ನಾನು ಈ ವಿಡಿಯೋ ಅಥವಾ ಆಡಿಯೋ ಎರಡರದ್ದುವೆ ಸತ್ಯಾಸತ್ಯತೆ ಇದು ಸತ್ಯ ಎಂದು ದೃಢೀಕರಿಸುವ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕಂದರೆ ನನಗದು ಗೊತ್ತಿಲ್ಲ. ಆ ದೃಢೀಕರಣ ತಾಂತ್ರಿಕವಾಗಿಯೂ ಮತ್ತು ಇನ್ನಿತರ ಯಾವುದೇ ವೈಜ್ಞಾನಿಕ ಪರೀಕ್ಷೆಗಳ ಮೂಲಕವೂ ಸಾಬೀತಾಗಬೇಕು. ಅಷ್ಟು ಮಾತ್ರ ಹೇಳಬಲ್ಲೆ. ಪಬ್ಲಿಕ್ ಟಿವಿ ಅಥವಾ ಈಗ ನಾನು ಇದನ್ನು ಓದ್ತಾ ಇರೋದ್ರಿಂದ ಈ ಸುದ್ದಿಯನ್ನು ನಾನು ವೈಯಕ್ತಿಕವಾಗಿ ಇದನ್ನು ದೃಢೀಕರಣ ಮಾಡ್ತಿಲ್ಲ. ಇದೆಲ್ಲ ಸಾರ್ವಜನಿಕ ವಲಯಕ್ಕೆ ಬಂದು ಬಿದ್ದಿರುವಂತಹ ಕತೆ ಇದು. ಅದಕ್ಕೆ ಆತನು ತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದರಿಂದ ಈ ಸುದ್ದಿಯನ್ನು ಹೇಳ್ತಾ ಇದ್ದೀವಿ. ಆಲ್ ರೈಟ್. ಈ ಬಗ್ಗೆ ಆತ ಪ್ರತಿಕ್ರಿಯಿಸಿ, ಅಂದರೆ ಅವರ ಅಧಿಕಾರಿ ರಾಮಚಂದ್ರ ರಾವ್, ನನಗೊಂದ್ಸರಿ ಗೊತ್ತಿಲ್ಲ ಅಂತ ಒಂದು ಸರಿ ಅಂದರೆ ಇನ್ನೊಂದು ಸರಿ ಯಾರೋ AI ಮೂಲಕ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ AI ಎಂಬಂತಹ ಗೋಜಲು ತಂತ್ರಜ್ಞಾನ ಅಥವಾ ಅದು ಏನೇನು ಬೇಕಾದ್ರೂ ಮಾಡ್ಬೋದು ಅಂತ ನಮಗೆ ಅರಿವಿರುವ ತಂತ್ರಜ್ಞಾನವಾಗಿರುವುದರಿಂದ ಈಗ ಈ ವ್ಯಕ್ತಿ ಇದನ್ನು ಹೇಳಿದಾಗ ಒಂದು ನಿಮಿಷ ಪಾಸ್ ಆಗಿ ಹೌದು ಒಂದ್ಸರಿ ಚೆಕ್ ಮಾಡಿಸ್ಬಿಡಿ ಅಂತ ಅನ್ನುವ ಪರಿಸ್ಥಿತಿ ಇದೆ. ಇದೇ 10 ವರ್ಷದ ಹಿಂದೆ ಆಗಿದ್ದಿದ್ರೆ ಈಗ ಡಿಕ್ಲೇರ್ಡ್ ಜಡ್ಜ್ಮೆಂಟ್ ಬಂದು ಆಗೋಗಿರೋದು. ಮಾಡಿದಾನು ಯೂಸ್ಲೆಸ್ ಫೆಲೋ ಥೂ ಕಚಡ ಅಂತೆಲ್ಲ ಆಗೋಗಿರೋದು. ಬಟ್ ಇರೋದ್ರಿಂದ ನಾನು ಹೇಳ್ತಿರೋದು, ನಾನು ಕಾನೂನು ಹೋರಾಟ ಮಾಡ್ತೀನಿ ಷಡ್ಯಂತ್ರದ ವಿರುದ್ಧ ಅಂದರೆ ಮಾಡ್ಬೋದು, ಅವ್ರಿಗೆ ಅದರ ಹಕ್ಕಿದೆ. ಇನ್ನೊಂದು ಕಡೆ ಹೇಳ್ತಾರೆ ಇದು 8 ವರ್ಷಗಳ ಹಿಂದಿನ ಹಳೆಯ ವಿಡಿಯೋ ಅಂತ. ಹೀಗಾಗಿ ಅವರದೇ ಮಾತುಗಳು ಈಗ ಒಂದಿಷ್ಟು ಚರ್ಚೆಗೂ ಅನುಮಾನಗಳಿಗೂ ದಾರಿ ಮಾಡಿಕೊಟ್ಟಿದೆ. ಈ ವಿಡಿಯೋ ಹೊರಗೆ ಬರ್ತಾ ಇದ್ದಂಗೆ ಪರಮೇಶ್ವರ್ ಅವರ ಭೇಟಿಗೆ ಅವರು ಯತ್ನಿಸಿದ್ದಾರೆ. ಪರಮೇಶ್ವರ್ ಹಾಗೂ ರಾಮಚಂದ್ರ ರಾವ್ ಅಥವಾ ಅವರ ಕುಟುಂಬ ರನ್ಯಾ ರಾವ್ ಸೇರಿದಂತೆ ಒಂದಿಷ್ಟು ಆಪ್ತತೆ ಇದೆ ಎಂಬುದು ಸಾಬೀತಾಗಿರುವ ವಿಚಾರ. ಆಪ್ತತೆ ಇದೆ. ಆಕೆಯ ವಿವಾಹದಲ್ಲಿ ಅವರು ಪಾಲ್ಗೊಂಡಿದ್ದ ರೀತಿಗಳು ಅಥವಾ ಆಕೆಗೆ ಅವರಿಗೆ ಕೊಟ್ಟಂಥ ಎನ್ಕರೇಜ್ಮೆಂಟು ಡ್ಯಾಶ್. ಸೊ ಬಹು ಸಹಜವಾಗಿ ಈತ ಅಂದರೆ ಅಧಿಕಾರಿ ಇದು ಬಂದ ಕೂಡಲೇ ಗೃಹ ಮಂತ್ರಿಗಳ ಮನೆಗೆ ಹೋಗಿರಬಹುದು. ಗೃಹ ಮಂತ್ರಿಗಳು ಕರೆದಿದ್ದಾರೆ ಅಂತ ನಾನು ಹೇಳಲ್ಲ, ಆದರೆ ಮನೆಯಲ್ಲೇ ಇದ್ದ ಗೃಹ ಮಂತ್ರಿಗಳು ಅವರ ಭೇಟಿಗೆ ಒಪ್ಪಿಲ್ಲ ಮತ್ತು ಅವಕಾಶ ಕೊಟ್ಟಿಲ್ಲ. ಅದಾದ ನಂತರ ನಡೆದ ಒಂದಿಷ್ಟು ಬೆಳವಣಿಗೆಗಳ ನಂತರ ಈ ಅಧಿಕಾರಿ ಈಗ 10 ದಿನ ರಜೆ ಮೇಲೆ ಹೋಗಿದ್ದಾರಂತೆ. ಐಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ಪ್ರೈಮಾ ಫೇಸಿ ಇದು ತಪ್ಪಾಗಿದೆಯೋ ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ, ರಜೆ ಮೇಲೆ ಕಳಿಸೋದು ಅಥವಾ ಅವರ ಹೇಳಿಕೆ ಮತ್ತು ಈ ಹೊರಕ್ಕೆ ಬಂದಿರೋ ಆಧಾರದ ಮೇಲೆ ಅವ್ರನ್ನ ತಾತ್ಕಾಲಿಕವಾಗಿ ಸಸ್ಪೆನ್ಷನ್ಗೆ ಹಾಕಬೇಕಿತ್ತು. ನೀವು ಒಂದು ವಾರದೊಳಗಡೆನೆ ಬೇಕಾದ್ರೆ ಪ್ರಾಥಮಿಕ ತನಿಖೆ ಪೂರೈಸಿ ತಪ್ಪು ಸರಿ ಅನ್ನೋದನ್ನು, ಅದು ಬೇರೆ ವಿಚಾರ. ಬಟ್ ಶುಡ್ ಹ್ಯಾವ್ ಅಂತ ಅನ್ಸತ್ತೆ. ರಜೆಗೆ ಜಾಗ ಕೊಡಬಾರ್ದಾಗಿತ್ತು. ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಮಾತ್ರ ಶಿಸ್ತು ಕ್ರಮದ ಸೂಚನೆ ಕೊಟ್ಟಿದ್ದಾರಂತೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ನಾರ್ಮಲ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಲ್ವಾ? ದೇವರ ಮುಂದೆ ಮನುಷ್ಯರು ಏನು ಅನ್ನುವುದು, ಕಾನೂನು ಮುಂದೆ ಯಾರೂ ಇಲ್ಲ ಅನ್ನೋದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್. ಈ ಮಧ್ಯೆ DCM ಮಾತ್ರ ನನಗೆ ಗೊತ್ತಿಲ್ಲ, ಪರಮೇಶ್ವರ್ ಅವ್ರನ್ನ ಕೇಳಿ ಅಂತ ಅಂದಿದ್ದಾರೆ. DCMಗೆ ಭಾಳ ವಿಚಾರ ಗೊತ್ತಿರಲ್ಲ, ಭಾಳ ವಿಚಾರ ಗೊತ್ತಿರತ್ತೆ ಹೇಳಲ್ಲ.
ಭಾಳ ವಿಚಾರ ಗೊತ್ತೇ ಇಲ್ದಿದ್ರೂ ಹೇಳಕ್ಕೆ ಟ್ರೈ ಮಾಡ್ತಾರೆ, ಭಾಳ ವಿಚಾರ ತಿಳ್ಕೊಳ್ಳದೇ ಇದ್ರೂ ತಿಳಿದವರಂತೆ ಮಾತಾಡ್ತಾರೆ. ಹಾಗೆ ಅದು ಅವರವರಿಗೆ ತಕ್ಕಂತೆ ಅವರು ಭಾಳ ಭಾಳ ಕಷ್ಟ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು. ಮೀನು ಯಾವ ಕಡೆಗೆ ಹೋಗುತ್ತೆ ಅಂತ ಹೇಗೆ ಹೇಳಲಿ ನಾನು, ಹೇಗೆ ಹೇಳಲಿ? ಹಾಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ಇಷ್ಟೊತ್ತು ಎಷ್ಟು ಕಾಲ್ ಮಾಡಿದೆ ನಾನು ನಿಮಗೆ? ನಾನೇನ್ ಮಾಡ್ಲಿ, ಬೆಳಿಗ್ಗೆ 7 o'clock ಜಿಮ್ ಹೋಗಿದ್ದೀನಿ, ಈಗ ಜಸ್ಟ್ ಬಂದಿದ್ದೀನಿ. ನಿಮ್ ಮಿಸ್ ಮಾಡ್ಕೋತಾ ಇದ್ದೆ. ಪ್ರಾಮಿಸ್ ನೀವೇನ್ ಮಿಸ್ ಮಾಡ್ಕೊಳಲ್ಲ, ಏನಿಲ್ಲ. ರಾತ್ರಿ 1 o'clock ನಮಗೆ ಶಾಕಿಂಗ್ ಇದೆ, ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಹೇಗಾಯಿತು ಏನು ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡೋಕ್ಕೆ ಇದೆ ಸಾಧ್ಯತೆ ಇದೆನಾ? ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಹಳೇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಬೆಲ್ಗಾಮಲ್ಲಿ. ನೋಡೋ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಂಡಿದ್ವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು ತನಿಖೆ ಆಗಬೇಕು. ನೋಡ ಈ ಥರ ಸುಳ್ಳು ಮಾಹಿತಿ ಹಬ್ಬಿಸ್ತಾ ಇದ್ರು, ಅದೇ ಇದ್ರ ಬಗ್ಗೆ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಹೀಗೆ ಯಾರೋ ತನಗೆ ವೈಯಕ್ತಿಕ ತೇಜೋವಧೆಗಾಗಿ ಮಾಡ್ತಾ ಇದ್ದಾರೆ ಅನ್ನೋದೇ ಅವರ ಆರೋಪ ನಿಜ ಆದರೆ ಸರ್, ಅವ್ರು ತೆಗೆದುಕೊಳ್ಬೇಕಾದ ಸ್ಟ್ಯಾಂಡ್ ಏನಾಗಿರ್ಬೇಕಿತ್ತು ಸರ್? ನಾನು ಯಾರ್ರೀ ಇದಕ್ಕೆಲ್ಲ ಸ್ಟ್ಯಾಂಡ್ ಬಗ್ಗೆ ಅಡ್ವೈಸ್ ಕೊಡೋಕ್ಕೆ? ನೀವು ಕೇಳ್ತಿರಲ್ರಿ ನನಗೆ. ನೀವು ಚೆನ್ನಾಗಿದೆ ನಿಮ್ಮ ಪ್ರಶ್ನೆ, ಒಳ್ಳೆ. ಫಸ್ಟ್ ಆಫ್ ಆಲ್, ರಾಜ್ಯದ ಜನತೆಯ ಮುಂದೆ ಇಂತಹ ಲೆವೆಲ್ಲಿನ ಅಂದರೆ ಈ ಹುದ್ದೆಯನ್ನು ತಲುಪಿರುವ ಅಧಿಕಾರಿ ವಿಚಾರದಲ್ಲಿ ಇಂತಹ ಆರೋಪ ಬಂದಿದೆ ಅಂತ ಅನ್ನೋದನ್ನು ಚರ್ಚೆ ಮಾಡೋದೇ ದೊಡ್ಡ ಅವಮಾನ. ಕರಪ್ಟ್ ಡಿಸ್ಕಷನನ್ನು ಜನ ಒಪ್ಕೊಳ್ಳೋಕೆ ತಯಾರಿಯಾಗೋಗಿದ್ದಾರೆ. ಇವನು ಭ್ರಷ್ಟ ಅಂತ ಚರ್ಚೆ ನಡೆದ್ರೆ ಅವನು ಭ್ರಷ್ಟ ಅಂತ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೇನೋ ಬಹುಶಃ. ಬಟ್ ಇದು ಅದರಲ್ಲೂ ಒಬ್ಬ ಅಧಿಕಾರಿ ಈ ಹುದ್ದೆಗೆ ಬಂದಾಗ ಆರೋಪನೇ, ಇಟ್ಸ್ ಆಲ್ ರೈಟ್, ನಾನು ಆರೋಪ ಅಂತಲೇ ಇಟ್ಕೊಂಡಿದ್ದೀನಿ ಅದನ್ನು. ಆರೋಪದ ಹಂತವನ್ನು ಈ ರೀತಿ ಚರ್ಚೆ ಮಾಡೋದೇನಿದೆ, ಇದು ಅತ್ಯಂತ ಅಸಹ್ಯಕರವಾದಂತಹ ವಿಚಾರ ಅಷ್ಟೇ, ಇನ್ನೇನಿಲ್ಲ. ಲಜ್ಜೆ ಮಾನ ಮರ್ಯಾದೆ ಏನಿಲ್ಲ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಯಾರೋ ಕೆಲವರು ಬೆಳಗ್ಗೆಯಿಂದ ಹೇಳ್ತಿದ್ರು ಇದು ಸರ್ಕಾರಕ್ಕೆ ಮುಜುಗರ, ಸರ್ಕಾರ ಇದು ಅಂತಲೇ. ಸರ್ಕಾರಕ್ಕೆ ಏನ್ರಿ ಮುಜುಗರ? ಸರ್ಕಾರಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸಿದ್ದರಾಮಯ್ಯ ಫೋನ್ ಮಾಡಿಬಿಟ್ಟು ಯಾರೋ ಒಬ್ಬ ಅಧಿಕಾರಿಗೆ ನಿನ್ನ ರೂಮ್ ಒಳಗಡೆ ಬಂದಿದ್ದು ಹೆಣ್ಮಗಳ ಜೊತೆ ಹಿಂಗೆ ವರ್ತನೆ ಮಾಡು ಅಂತ ಹೇಳಿರ್ತಾರೇನ್ರಿ? ಸರ್ಕಾರಕ್ಕೆ ಮುಜುಗರ ಆಗೋದು ಯಾವಾಗ? ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿದಾಗ, ಸರ್ಕಾರದ ವಿರುದ್ಧವಾಗಿ ಯಾವುದೋ ಮಾತುಗಳನ್ನು ಆಡಿದ್ರೆ, ಅಥವಾ ಸರ್ಕಾರದ ನೀತಿ ನಿಯಮಗಳ ವಿಚಾರದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದಾಗ, ಅಥವಾ ಭ್ರಷ್ಟಾಚಾರಗಳಲ್ಲಿ ಬಂದಾಗ, ಅಥವಾ ಮಂತ್ರಿಯ ಜೊತೆ ಸೇರ್ಕೊಂಡು ಮಾಡಬಾರ್ದು ಹಲ್ಕಟ್ಟು ಕೆಲಸ, ಕಚಡ ಕೆಲಸ ಎಲ್ಲ ಮಾಡಿದಾಗ, ಇದೆಲ್ಲ ಮುಜುಗರಗಳು. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಡೆಯುವ ಇಂತಹ ಪ್ರಕರಣಗಳಲ್ಲಿ ಯಾವ ಸರ್ಕಾರ ಜವಾಬ್ದಾರಿ ತಗೊಳಕ್ಕಾಗತ್ತೆ? ಹೀಗೆ ನಡ್ಕೋತಾರೆ ಅಂತ ಯಾರು ಊಹೆ ಅಲ್ಲ. ಅವ್ರು ನಡ್ಕೋತಾರೋ ಬಿಡ್ತಾರೋ ಅವ್ರು ವೈಯಕ್ತಿಕ ಇರಬಹುದು, ನನ್ನ ಸಮಸ್ಯೆ ಅಲ್ಲ. ಓಕೆ, ಸೊ ಆನ್ ಒನ್ ಸೈಡ್ ಇಟ್ ಈಸ್ ಶೇಮ್ ಆನ್ ಅವರ್ ಪಾರ್ಟ್ ದಟ್ ವಿ ಹ್ಯಾವ್ ಟು ಡಿಸ್ಕಸ್ ದಿಸ್ ಅಟ್ ದಿಸ್ ಲೆವೆಲ್ ಆಫ್ ಎ ಆಫೀಸರ್ ವಿಚಾರದಲ್ಲಿ, ಈ ಹಂತವನ್ನು ತಲುಪಿರುವ ಅಧಿಕಾರಿ ವಿಚಾರದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅನ್ನೋದೇ ಶೇಮ್ ಆನ್ ಅಸ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಉಳಿದಂತೆ ನಾನು ಬರ್ತಾ ಇದ್ದೀನಿ. ಈಸ್ ಇಟ್ ಅನ್ ಅಫೆನ್ಸ್ ಟು ಗೋ ವಿತ್ ಎ ವುಮನ್? Unless complaint comes from the harassed woman, so called, or an objection from the wife, ಆಗ್ಲಿಕ್ಕಿಲ್ಲ. ಇಲ್ಲಿವರೆಗೂ ಆ ಥರದ್ದೇನು ಪ್ರಕ್ರಿಯೆ ಆಗಿಲ್ಲ. ಹಾಗಿದ್ರೆ ಈ ಸೋ ಕಾಲ್ಡ್ ಈಗ ರಾಸಲೀಲೆ ವಿಡಿಯೋನಲ್ಲಿ ಆಗಿರಬಹುದಾದ ಅಫೆನ್ಸ್ ಏನು? ಕರೆಕ್ಟ್, ಏನಾದ್ರು ಅಫೆನ್ಸ್ ಬೇಕಲ್ಲ. ಯಾರು ಯಾರಿಗೋ ಮುತ್ತನ್ನು ಕೊಟ್ಟರು, ಅಫೆನ್ಸಾ? ಯಾರೋ ಯಾರಿಗೂ ಮುತ್ತು ಕೊಟ್ಟರೆ ಅಫೆನ್ಸ್ ಅಲ್ಲ. ಆಕೆಯ ಅನುಮತಿ ಇಲ್ಲದೆ ಕೊಟ್ಟರೆ ಅಫೆನ್ಸು. ಆಕೆಯನ್ನು ದುರುಪಯೋಗ ಮಾಡಿಕೊಂಡು ಕೊಟ್ಟರೆ ಅಫೆನ್ಸು. ಆಕೆಯನ್ನು ಭಯ ಅಥವಾ ಇನ್ನಿತರ ಯಾವುದೇ ಆಮಿಷಕ್ಕೆ ಒಳಪಡಿಸಿ ಮಾಡಿದ್ರೆ ಅಫೆನ್ಸು. ಈಗ ಈ ಪ್ರಕರಣದಲ್ಲಿ ಇದು ಅಫೆನ್ಸು, ಇದು ಅಪರಾಧವೋ?
ವೈಯಕ್ತಿಕ ನೆಲೆಗಟ್ಟಿನಲ್ಲೇ ನೋಡಿ ಬಿಡೋದಾದ್ರೆ ಇಲ್ಲದೆ ಇರಬಹುದು, ಓಕೆ. ವೈಯಕ್ತಿಕವಾಗಿ. ಆದರೆ ಇಲ್ಲಿ ಪ್ರಾಬ್ಲಮ್ ಆಗೋದು ಇವಾಗ ಎ ಹಿ ಈಸ್ ಎ ಆಫೀಸರ್, ಬಿ ಹಿ ಈಸ್ ಇನ್ ಡ್ರೆಸ್, ಅಟ್ಲೀಸ್ಟ್ ಒಂದು ವಿಡಿಯೋನಲ್ಲಿ, ಇನ್ನೊಂದ್ರಲ್ಲಿ ನನಗೆ ಗೊತ್ತಿಲ್ಲ. ಅವರದೇ ಕಚೇರಿ. ಸಿ ಅದು ಸರ್ಕಾರಿ ಜಾಗ, ಅಂಡ್ ಡಿ ಸರ್ಕಾರದಲ್ಲಿ ನೌಕರರಿಗೆ ತಮ್ಮ ವರ್ತನೆ ನಡವಳಿಕೆಗಳಿಗೆ ನೀತಿ ನಿಯಮಗಳು ಇವೆ. ಅದರ ವಯೋಲೇಷನ್ ಅಂತೂ ಖಂಡಿತ ಅನುಮಾನನೇ ಇಲ್ಲ. ನಿಜ ಆಗಿದ್ರೆ ವಿಡಿಯೋ, ಯಾಕಂದ್ರೆ ಅವ್ರು AI ಅಂದಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನು. ಆ ಡೌಟ್ ಇಟ್ಕೊಂಡು ಅಷ್ಟರ ಮಟ್ಟಿಗೆ ದಿ ಸೋ ಕಾಲ್ಡ್ ಅಲೆಜ್ಡ್ ವಿಡಿಯೋನಲ್ಲಿ ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಇನ್ಅಪ್ರಾಪ್ರಿಯೇಟ್ ಬಿಹೇವಿಯರ್, ಅದರ ಅನುಮಾನನೇ ಇಲ್ಲ. ಎಸ್. ಅದಕ್ಕೆ ಒಬ್ಬ ಅಧಿಕಾರಿಯಾಗಿ ಆತ ತಲೆ ಬಾಗಲೇಬೇಕು ಮತ್ತು ಶಿಕ್ಷೆಯನ್ನು ಸ್ವೀಕಾರ ಮಾಡಬೇಕು, ನಿಜ ಆಗಿದ್ದರೆ. ಎಸ್, ಇಲ್ಲಿವರೆಗೂ ರಾಜಕಾರಣಿ ವಿಷಯದಲ್ಲಿ ಈ ಥರದ್ದು ಕೇಳ್ತಾ ಇದ್ವಿ, ಒಬ್ಬ ಆಫೀಸರ್ ವಿಷಯದಲ್ಲಿ ಈ ಥರ ಕೇಳ್ತಾ ಇರೋದು ಇದೇ ಮೊದಲು. ಹಾಗೇನಿಲ್ಲ, ಕೇಳಿದ್ವಿ, ಹಂಗೇನಿಲ್ಲ, ಓಕೆ. ಹಾಗೇನು ಅನ್ಕೋಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಹಾಂ, ಕೆಲವು ಬಹಿರಂಗವಾಗಿವೆ, ಕೆಲವು ಬಹಿರಂಗವಾದರೂ ಅಂಧಕಾಲದಲ್ಲಿ ಅದನ್ನು ಸಾಬೀತು ಮಾಡಬಹುದಾದಂತಹ ಸಾಕ್ಷ್ಯಗಳಿರಲಿಲ್ಲ, ಹೀಗಿದೆ. ಬಟ್ ಈ ಹಂತದ ಹುದ್ದೆನಲ್ಲಿ ಈ ರೀತಿ ಬಹಿರಂಗವಾಗಿ ಬಂದಿರುವುದು, ನಾವು ಅದಕ್ಕೆ ಸಾಕ್ಷಿಗಳಾಗುತ್ತಿರೋದು ಇಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಅನುಭವದಲ್ಲಿ. ಇದು ಸರ್ಕಾರಕ್ಕೆ ಹೇಗೆ ಮುಜುಗರ ಅಲ್ವೋ ಹಾಗೆ ಇಲಾಖೆಗೂ ಒಂದು ಕಪ್ಪು ಚುಕ್ಕಿ ಅಂತ ಭಾವಿಸೋ. ಇಲಾಖೆಯ ವಿಚಾರದಲ್ಲಿ ಇದು ಮುಜುಗರ, ಹೇಗೆ ಸರ್? ಸರ್ಕಾರಕ್ಕಲ್ಲ, ನಾನು ಇಲಾಖೆಗೆ ಮುಜುಗರ ಅಂತೀನಿ. ಖಾಕಿಯನ್ನ ಡಿಫ್ರೆಂಟ್ ಆಗಿ ನೋಡಲ್ಲ ಜನ, ಖಾಕಿ ಬಟ್ಟೆ ಡಿಪಾರ್ಟ್ಮೆಂಟ್. ಈಗ ಮಾತಾಡೋವಾಗ ಏನು ಮಾಡ್ತಾರೆ ಅಂತಂದ್ರೆ, ಪೊಲೀಸ್ನವ್ರು ನೋಡಿ ನನ್ನ ಮಕ್ಳು ಹೆಂಗೆ ಅಂದರೆ, ಮಕ್ಕಳು ಬಳಸಿದ್ದ ಪದ ಈ ಕಲೋಕಿಯಲ್ ಫುಟ್ಪಾತ್ ಮಾತಾಡಿದ್ರೆ ಜನ ಹೆಂಗೆ ಮಾತಾಡ್ತಾರೆ ಅನ್ನೋದನ್ನ ಮಾತಾಡ್ಸಕ್ಕೆ ಬಳಸಿದ್ದೀನಿ ಆ ಪದಾನ. ಅಂದರೆ ಲೆಟ್ ನೋ ಬಡಿ ಟೇಕ್ ಇಟ್ ಆಸ್ ಅನ್ ಅಫೆನ್ಸ್, ಅದನ್ನ ಆ ಪದಾನ ಹಿಂಗೆ ಮಕ್ಕಳ ಪೊಲೀಸ್ನವ್ರ ಎಲ್ಲ ಕಾಲ್ರ ಕಡೆಯ ನಾನು ಥೋ ಎಲ್ಲ ಅವ್ರಿಗೂ ಗೊತ್ತು ಇವ್ರ ಆಟಗಳು ಅಂತ ಹಿಂಗೆ ಮಾತಾಡ್ಬಿಡ್ತಾರೆ, ಎಲ್ಲರನ್ನೂ ಒಂದೇ ತಕಡಿಗೆ ಹಾಕ್ತೋಗ್ಬಿಡ್ತಾರೆ, ಜನರಲ್ ಮಾಡ್ಬಿಡ್ತಾರೆ. ಹಾಂ, ಅದು ಇಲಾಖೆಗೆ ಮುಜುಗರ. ಕಾನ್ಸ್ಟೇಬಲ್ಸು ಲೋಯರ್ ಲೆವೆಲ್ಸ್ ಅಲ್ಲಿ ಆದಾಗ ದೊಡ್ಡ ಸುದ್ದಿಗಳಾಗ್ಲಿಕ್ಕಿಲ್ಲ ಅವು. ನಿಮ್ಮ ತಾಯಣ್ಣ ಹೇಳ್ರಿ, ಸ್ವಲ್ಪ ಪೊಲೀಸ್ ಇಲಾಖೆಯಲ್ಲಿ ಈ ಥರದ ವಿಚಾರದಲ್ಲಿ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ರಂತೆ, ಎರಡನೇ ಹೆಂಡತಿ ಆಗೋಯ್ತಂತೆ ಅನ್ನೋದು ಹಾಗಾಗಿ ಕಥೆಗಳು ಬಂದಿವೆ. ಅದು ಬಂದಿಲ್ಲ ಅನ್ನೋದೇನಿಲ್ಲ, ಬಂದಿದೆ. ಕೆಳ ಹಂತದಲ್ಲಿ ಬಂದಾಗ ಅದು ಅಲ್ಲಲ್ಲೇ ಹಂಗಂಗೆ ಹೋಗಿಬಿಡುತ್ತದು. ಈ ಹಂತದ್ದು ಏನಾಗತ್ತೆ ಅಂತಂದರೆ ಹೀಗೆ, ಕ್ಲರ್ಕ್ ಒಬ್ರು ಯಾರೋ 50 ರೂಪಾಯೋ 5,000 ರೂಪಾಯೋ 2,000 ರೂಪಾಯೋ ಸಾಲ ತಗೋತಿದ್ದಾರೆ ಅಂತಂದಾಗ ತಗೋತಾನೂ ಇರ್ತಾರೆ, ಸಿಗಾಕೋತಾನೂ ಇರ್ತಾರೆ, ಹೋಗ್ತಾನೂ ಇರುತ್ತೆ ಆ ಸುದ್ದಿ ಕೆಳಕ್ಕೆ. ಯಾರು ತಲೆ ಕೆಡಿಸ್ಕೊಂಡು ಅವನು ಕ್ಲರ್ಕ್ ಇವತ್ತು ಅವ್ನು 3,000 ತೆಗೆದುಕೊಂಡ ಅನ್ಕೊಂಡು ಏನು ದೊಡ್ಡ ಸುದ್ದಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಮಾಮೂಲಿ ಅನ್ಸ್ಕೊಂಡು. ಈಗೇನು ಮಂತ್ರಿ ಆದಾಗ ಬರುತ್ತೆ, ಒಬ್ಬ ಸೀನಿಯರ್ IAS ಆಫೀಸರ್ದಾದ್ರೆ ಬರುತ್ತೆ. ಹಾಗೆ ಇದುವೆ. ಅಷ್ಟರ ಮಟ್ಟಿಗೆ ಇದು ಇಲಾಖೆಗೆ ಮುಜುಗರವನ್ನು ಮತ್ತು ಅಧಿಕಾರಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಇಟ್ಟುಕೊಳ್ಳಬೇಕಾದ ರೀತಿಯನ್ನು ಹೇಳ್ತಾ ಇದೆ ಅಷ್ಟೇ. 500 ಕೋಟಿ ಕಿಕ್ ಬ್ಯಾಕ್ ಆರೋಪ ಎದುರಿಸಿದ್ದ ಅಬಕಾರಿ ಇಲಾಖೆಯಲ್ಲಿ ಮತ್ತೊಮ್ಮೆ ಲಂಚಾವತಾರ ಸುದ್ದಿಯಾಗಿದೆ. ಅಬಕಾರಿ ಉಪಾಯುಕ್ತ ಜಗದೀಶ್ ನಾಯಕ್ ಬ್ಯಾಟರಾಯನಪುರ ಅಬಕಾರಿ ಭವನದಲ್ಲೇ 25 ಲಕ್ಷ ಲಂಚ ಸ್ವೀಕರಿಸುವಾಗ ಮೊನ್ನೆ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. CL7 ಬಾರ್ ಲೈಸೆನ್ಸ್ ನೀಡಲು 2.30 ಕೋಟಿ ಲಂಚ ಕೇಳಿದ್ರು. ಇದರಲ್ಲಿ 50 ಲಕ್ಷ ಅಡ್ವಾನ್ಸ್ ರೂಪದಲ್ಲಿ ಕೇಳಿದ್ರು ಅಂತ ದೂರುದಾರ ಲಕ್ಷ್ಮೀನಾರಾಯಣ ಅವರು ಆರೋಪ. ಈ ಪೈಕಿ 25 ಲಕ್ಷ ಕೊಡುವಾಗ ಸಿಕ್ಬಿದ್ದಾರೆ. ಇದೇ ಪ್ರಕರಣದಲ್ಲಿ SP ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪ್ರಕರಣದಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ್ ಮಾತನಾಡಿದ್ರು. ಇದರ ಕೈವಾಡ, ಅವರ ಕೈವಾಡವೂ ಇದೆ ಅಂತ ಲಕ್ಷ್ಮೀನಾರಾಯಣ ಅವರು ಆರೋಪವನ್ನ ಮಾಡಿದ್ರು. ಇದರಲ್ಲಿ ನನ್ನ ಪಾತ್ರ ಹೇಗಿದೆ? ಮುಖ್ಯಮಂತ್ರಿಗಳು ನನ್ನನ್ನೇನು ಕೇಳಿಲ್ಲ, ಯಾಕಂದ್ರೆ ನನ್ನ ಪಾತ್ರ ಇಲ್ಲ ಅಂತ ಈ ಕಡೆ ತಿಮ್ಮಾಪುರ್ ಅವರ ಉತ್ತರ. ಏನು ಟ್ರಾಪ್ ಆಗಿತ್ತು, DC ಸೂಪರ್ಡೆಂಟು ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಜೈಲು ಹೋಗಿದ್ದಾರೆ. DC ಅವರು ಮಾತಾಡಿದ ವಿಷಯ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. DC ಮಾತಾಡಿದ್ದಾರೆ, ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಸಚಿವರೇ ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಈಗ ಆನ್ಲೈನ್ ಅಲ್ಲಿ ಸರ್ಕಾರಿ ಮೊತ್ತ ಎಷ್ಟಿತ್ತು ಅದು ಕಟ್ಟಿದ್ದೀನಿ. ಅದಾದ್ಮೇಲೆ ಇಮಿಡಿಯೇಟ್ ಕಳಿಸ್ಬೇಕಾಯ್ತು. ಟ್ರಾಪ್ ಹಾಕೋದಕ್ಕೆ 5 ನಿಮಿಷದ ಮುಂದೆ ಮಾತಾಡಿದ್ದೀನಿ.
ಇಲ್ಲಿವರೆಗೆ ನನಗೆ ನನ್ನ ಮುಖ್ಯಮಂತ್ರಿಗಳು ನನ್ನನ್ನು ಏನು ಕೇಳಿಲ್ಲ. ಕೇಳುವಂತ ತಪ್ಪ ತಿಮ್ಮಾಪುರ್ ಮಾಡಿಲ್ಲ. ತಿಮ್ಮಾಪುರ್ ಅಂತ ತಪ್ಪು ಮಾಡಿಲ್ಲ ಅನ್ನೋ ದೃಷ್ಟಿಯಿಂದ ನನ್ನವ್ರು ಕೇಳಿಲ್ಲ. ನಿನ್ನೇನು ಹೇಳಿದ್ದೀನಿ, ಆಡಿಯೋದಾಗ ಏನಿದೆ ಅನ್ನೋದು ಹೇಳಿದ್ದೀನಿ. ಯಾವನೋ ತಮ್ಮನ್ನ ನಾವು ಹೇಳಿದ್ದಾನೆ. ಈ ರೀತಿ ಗಾಳಿ ಸುದ್ದಿಗಳಿಗೆಲ್ಲದನ್ನು ಮುಖ್ಯಮಂತ್ರಿ ಕೇಳ್ತಾರೆ, ರಾಜೀನಾಮೆ ಕೊಡಿ. ಏನ್ ತಪ್ಪು ಮಾಡಿದ್ದೀವಿ? ಎಲ್ಲೋ ಲೂಸು ಅಂತ ಕಾಣಿಸುತ್ತೆ. ಏನ ದುಡ್ಡು ಕೇಳಿದ್ದೀನ? ನನ್ನ ಮಗ ಅದಕ್ಕೆ ಬರ್ತಾನೆ. ಐಡಿಯೋದಾಗ ನೀನು ಹೇಳ್ತಾ ಯಾವ್ದು ಬೇಕಾದ ಅವನ ಹೆಸರು ಹೇಳ್ತೀರಿ, ನಿಮ್ಮ ಮುಖ್ಯಮಂತ್ರಿಗಳ ಹೆಸರು ಹೇಳ್ತಾರೆ. ಇಂಥ ದೊಡ್ಡ ಕುತಂತ್ರನ ನಡೀತಾ ಇದೆ. ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಇದನ್ನ ಎಲ್ಲದನ್ನು ನೋಡಿ ಕಾನೂನು ಕ್ರಮ ಕೈಗೊಳ್ತೀನಿ. ನನಗೆ ಸಾಕಾಗಿದೆ. ಲೂಟಿ ಹೊಡಿತಾ ಇದಾರಲ್ಲ, ಈಗ ತಿಮ್ಮಾಪುರ ಲೂಟಿ ಹೊಡಿತಾ ಇದ್ದಾರೆ. ಸಿದ್ದರಾಮಯ್ಯನವ್ರದ್ದು ಒಂದು 12 ಜನ ಮಂತ್ರಿಗಳು ಲೂಟಿಯ ಲಿಸ್ಟ್ ಅಲ್ಲಿ ಇದ್ದಾರೆ. ಇವಾಗ ಅದನ್ನ ಫಸ್ಟ್ ಲೂಟಿ ವಿಚಾರ ಚರ್ಚೆ ಮಾಡ್ತೀರಿ. ತಿಮ್ಮಾಪುರ ಮೇಲೆ ಹೇಳ್ಬೋದು, ಮತ್ತು ಸರ್ಕಾರ ಮೇಲೆ ಹೇಳ್ಬೋದು. ಎಲ್ಲಾಗೈತಿ ನಾ ತಗೊಂಡಿದ್ದೀನಿ, ನಾ ಕೇಳಿದ್ದೀನ. ನನಗೆ ಸಾಕಾಗೋಗಿದೆ ಹಿಂಗೆ ಮಾಡಿ ಕುತಂತ್ರ ಮಾಡಿ. ಯಾವನು ಯಾರ ಬಗ್ಗೆ ಬೇಕಾದ್ರೂ ಹೇಳ್ಬೋದು. ಕಾಂಟ್ರಾಕ್ಟರ್ ಅಸೋಸಿಯೇಷನಿನ ಅಧ್ಯಕ್ಷ ಬಂದು ಬುರುಡೆ ಬಿಟ್ಟಾಗ ರೋಡಲ್ಲಿ ನಿಂತ್ಕೊಂಡು ಕತ್ತೆ ಕಾಯ್ತಿದ್ರ ಕಾಂಗ್ರೆಸ್ನವ್ರು? ಅವತ್ತು ಆರೋಪಕ್ಕೆ ಗುರಿಯಾದ ವ್ಯಕ್ತಿ ಕತ್ತೆ ಕಾಯ್ತಿದ್ರು, ಬೇರೆ ವಿಚಾರ. ಅವರೇನು ಹೇಳ್ಕೊಳ್ಳಿ, ಅವ್ರು ಬಿಡಿ, ಅವ್ರು ವರ್ಚುವಲಿ ಕತೆ ಕಾಯ್ತಿದ್ರು ಅವತ್ತು ಅದನ್ನು, ಆ ವಿಚಾರದಲ್ಲಿ. ಬಟ್ ಅವತ್ತು ನೀವೇನು ಮಾಡ್ತಿದ್ರಿ? ತಿಮ್ಮಾಪುರ ಆದಿಯಾಗಿ, ನಿಮ್ಮ ಅಧ್ಯಕ್ಷರ ಆದಿಯಾಗಿ ಏನು ಮಾಡಿದ್ರಿ? ಅದೇ ಇವ್ರಿಗೆ ಅಸ್ತ್ರ ಆಯಿತು. ಹಾಂ. ಎರಡನೇದು, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರಾದರೂ ಒಬ್ಬರು ಹೇಳ್ತೀರೇನು? ಹೇಳೋ ಸ್ಥಿತಿಯಲ್ಲಿದೆಯಾ? ಗರ್ಭಗುಡಿ ಒಳಗಡೆ ಇರೋ ದೇವರುವೆ ಕಲ್ಲಿನ ರೂಪವನ್ನು ಬಿಟ್ಟು ಓಡೋಗ್ಬಿಡ್ತಾನೆ. ಹೇಳ್ಬಿಟ್ರೆ ನೀವು, ಅಯ್ಯಯ್ಯೋ ಇನ್ನಾಗ್ಲಿಕ್ಕಿಲ್ಲ ನನ್ನ ಕೈಲಿ, ಈ ದುಷ್ಟ ದುರುಳರಿಂದ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಓಡೋಗ್ಬಿಡ್ತಾನೆ. ಆಮೇಲೆ ಅವನು ಲಂಚಕೋರರ ಸಾಮ್ರಾಜ್ಯ ಡಿಪಾರ್ಟ್ಮೆಂಟ್. ಮೂರನೇದು, ನೀವೇನು ಮಾಡಿಲ್ಲ ತಾನೇ, ಫೆಂಟಾಸ್ಟಿಕ್. ಇಲ್ದು ಇರ್ಬೋದು, ಮಾಡಿಲ್ದೇನೂ ಇರ್ಬೋದು, ನನಗೇನು ಗೊತ್ತು. ಮಿಸ್ಯೂಸ್ ಆಗಿದೆ, ನಿಮ್ಮ ಹೆಸರು ಮಿಸ್ಯೂಸ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಈ ಬಿಡ್ಡಿಂಗಲ್ಲಿ ದುಡ್ಡು ಕಟ್ಟಿಸ್ಕೊಂಡ್ಬಿಟ್ಟು ದುಡ್ಡು ಕ್ಲೋಸ್ ಮಾಡಿಬಿಟ್ಟು ಲೈಸೆನ್ಸನ್ನು ಕೊಟ್ಟು ಕ್ಲೋಸ್ ಮಾಡಿಬಿಡಿ. ನಿಮ್ಮ ನೆಸೆಸಿಟಿ ಏನಿದೆ ಆಫೀಸರ್ಸ್ದು ಇದರಲ್ಲಿ? ಬೈ ಪೋಸ್ಟಲ್ಲಿ ಕಳಿಸಿ ಅವ್ರ ಲೈಸೆನ್ಸ್ಗಳನ್ನು. ಇಲ್ಲಿ ಈ ಬಿಡ್ಡಿಂಗಲ್ಲಿ ಎಷ್ಟು ಬೇಕಾದ್ರೂ ಬಿಡ್ ಆಗಲಿ, ಅದು ಏನೀಗ 3 ಕೋಟಿ ಆಗಲಿ 16 ಕೋಟಿ ಆಗಲಿ, ತಾಕತ್ತಿದ್ದವ್ನು ತಗೋತಾನೆ, ಇಲ್ದಿದ್ದವ್ನು ಇಲ್ಲಪ್ಪ. ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಸಿಂಪಲ್. ಅವನನ್ನು ಬರೋಕ್ಕೂ ಹೇಳ್ಬೇಡಿ, ನೀನು ಅಡ್ರೆಸ್ ಕೊಡಪ್ಪ, ಅಲ್ಲಿ ಕಳಿಸ್ತೀವಿ ಲೈಸೆನ್ಸನ್ನು. ಗೋ ಆ್ಯಂಡ್ ಸ್ಟಾರ್ಟ್ ಐಸೆ ಗುಂಡು ಮಾರೋ ಕೆಲಸಕ್ಕೆ. ಗಾಂಧಿಯ ಮೊಮ್ಮಕ್ಕಳ, ಕಾಂಗ್ರೆಸ್ಸಿನ ಅದೇ ಇಲ್ಲರುವಂಥ ಜನ, ಗಾಂಧಿ ಮೊಮ್ಮಕ್ಕಳು ತಾನೆ ನೀವೆಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೌದು. ಗಾಂಧಿದು ಒಂದು ಲೈಸೆನ್ಸ್ ಕಳಿಸೋವಾಗ ಜೊತೆಯಲ್ಲಿ ಒಂದು ಅಡ್ವೈಸರಿ ಪತ್ರ, ಅಂದರೆ ಒಂದು ತಿಳುವಳಿಕೆಯ ಪತ್ರ. ನೀವು ಬಾರನ್ನು ಓಪನ್ ಮಾಡುವಾಗ ಒಂದು ಗಾಂಧೀಜಿಯ ಒಂದು ಫೋಟೋ ಇಟ್ಟು ಅದಕ್ಕೆ ಒಂದು ಹಾರ ಹಾಕಿ 2 ಊದುಗಡ್ಡಿಯನ್ನು ಹತ್ತಿಸಿ ಪ್ರಾರಂಭ ಮಾಡಬೇಕು, ನಿಯಮ. ಅದೊಂದಿರಬೇಕು. ಸಾಧ್ಯ ಆದರೆ ಗಾಂಧಿ ಬಾರ್ ಅಂತಾನೋ ಮಹಾತ್ಮ ಬಾರ್ ಅಂತಾನೋ ಹೆಸರಿಟ್ಟರೆ ಒಳ್ಳೆಯದು. ಅದು ಅವ್ರಿಗೆ ಮಾಡೋ ಅವಮಾನ ಅಲ್ವಾ? ಛೇ, ಯಾವನು ಹೇಳ್ದವನು? ಯಾಕೆ ಸರ್? ಅವಮಾನ ಎಲ್ಲ ಅಲ್ಲಿ ಭಾಷಣಕ್ರಿ, ಇದಕ್ಕಲ್ಲ. ಜಿ ರಾಮ್ ಜಿ ಇಲ್ವೇ ಇಲ್ಲ ಗಾಂಧಿ ಹೆಸರು, ಜಿ ರಾಮ್ ಜಿ ರಾಮನ ಹೆಸರು ರಾಮ್ ಜಿ. ಅಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಬಿಡ್ತಾ ಇದ್ದೀರೋ? ಮಹಾತ್ಮ ಗಾಂಧಿ ಪಕ್ಷ ಲಜ್ಜಿಗೆಟ್ಟವ್ರುಗಳೆಲ್ಲ ಪಕ್ಷದಲ್ಲಿರೋರು. ಆದರೆ ಚರ್ಚೆಗೆ ಅಧಿವೇಶನ ಬೇರೆ ಕೇಡು. ಎಸ್. ಅಬಕಾರಿ ಸಚಿವ ತಿಮ್ಮಾಪುರ್ ಬೆನ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಕೂಡ ಬಿಜೆಪಿಯ ಪಿ ರಾಜೀವ್ 5.5 ಸಾವಿರ ಕೋಟಿ ಹಗರಣದ ಆರೋಪವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನೀಡಿರುವ 15ನೇ ಹಣಕಾಸು ಆಯೋಗದಿಂದ ಬಂದ ಅನುದಾನವನ್ನು ನಿರ್ದಿಷ್ಟ ಗ್ರಾಮ ಪಂಚಾಯಿತಿಗೆ ಕೊಡದೆ ತಮ್ಮ ಶಾಸಕರ ಕ್ಷೇತ್ರಗಳಿಗೆ ಇದನ್ನು ಹಂಚಿಕೆ ಮಾಡಿದ್ದಾರೆ. ಇದರಲ್ಲಿ ಅನ್ಯಾಯ ಆಗಿದೆ, ಇದನ್ನು ಕೇಂದ್ರದ ಗಮನಕ್ಕೂ ಕೂಡ ತಂದಿದ್ದೀವಿ ಅಂತ ರಾಜೀವ್ ಹೇಳಿದರು. ಕೇಂದ್ರದಿಂದ ಬಂದಿರುವಂತಹ ಬೇರೆ ಪಂಚಾಯಿತಿಯ 15ನೇ ಹಣಕಾಸಿನ ಹಣವನ್ನ ತೆಗೆದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು 1ರಲ್ಲೇ 24 ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಬೇಕಾಬಿಟ್ಟಿಯಾಗಿ ಎತ್ತಿ ಕಾಂಗ್ರೆಸ್ಸಿನ MLA ಇರುವಂತಹ ಫಸ್ಟ್ ಆಫ್ ಆಲ್ ಆ ಅಮೆಂಡ್ಮೆಂಟ್ ಪ್ರಕಾರದಲ್ಲಿ ಆ ಫಂಡು ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯಿತಿಗೆ ಹೋಗಬೇಕು. ಅದು ಜೂನಿಯರ್ ಖರ್ಗೆ ಅವರ ಅರಿವಿನ ವ್ಯಾಪ್ತಿಯಲ್ಲಿರುತ್ತೆ. ಅವರು ವಿಪರೀತ ಬುದ್ಧಿವಂತರು, ಹಾಗಾಗಿ ಅವ್ರಿಗೆ ಗೊತ್ತಿರಲೇಬೇಕು ಅನ್ನೋದು ನಮ್ಮ ನಂಬಿಕೆ. ಇದು ಆಗದೇ ಇದ್ದರೆ ಮಾನ್ಯ ರಾಜೀವ್ ಅವರು ಹೇಳ್ತಿರೋದು ಬರೀ ಹಾನಗಲ್ದು ಮಾತ್ರ. ಹಾನಗಲ್ 1ರಲ್ಲಿ 5,500 ಕೋಟಿ ಅವ್ಯವಹಾರ ಆಗ್ಲಿಕ್ಕೆ ಆಗಲ್ಲ.
ರಾಜ್ಯಕ್ಕೆಲ್ಲ ಬಂದಿರುವ ದುಡ್ಡು ಡೈವರ್ಟ್ ಆಗ್ತಾ ಇದ್ರೆ ಈ ರೀತಿಯ ಆರೋಪ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಆಗಿದೆ ಅಂತ ಹೇಳಬಹುದು. ಹಾಗಾಗಿ ಹಿಸ್ ಅಲಿಗೇಷನ್ಸ್ ಹ್ಯಾಸ್ ಟು ಬಿ ಲಿಟ್ಲ್ ಮೋರ್ ಸ್ಪೆಸಿಫಿಕ್ ಆಗಬೇಕು. ಹಾನಗಲ್ನಲ್ಲಿ 25 ಗ್ರಾಮ ಪಂಚಾಯಿತಿಗಳಿಗೆ ಬೇಕಾಬಿಟ್ಟಿ ಕೊಟ್ಟಿದ್ದಾರೆ ಅಂದ್ರೆ 5,500 ಕೋಟಿ ಅಲ್ಲಿದೆಯೋ? ಅಲ್ಲಿಗೆ ಮಾತ್ರ ಹಂಗಾಗಲ್ಲ. 4ನೇದು, ಅದು ಎಷ್ಟೇ ಗ್ರಾಮ ಪಂಚಾಯಿತಿ ಆಗಲಿ ಅವರಿಗೆ ನಿರ್ದಿಷ್ಟ ಪ್ರಮಾಣದ ದುಡ್ಡು ಅಲ್ಲಿಂದ ನೇರವಾಗಿ ಬಂದಿರುವುದು ಡೈವರ್ಟ್ ಆಗಿದ್ರೆ ಅಥವಾ ಕೊಡದೇ ಇದ್ರೆ, ಇನ್ನೊಂದು ಮಾಡಿದ್ರೆ, ಮತ್ತೊಂದು ಮಾಡಿದ್ರೆ ಅದರ ಮೇಲೆ ದೂರು ಕೊಟ್ಟು ಮುಂದಿನ ಅನುದಾನವನ್ನ ತಡೆಯಬಹುದು ಕೇಂದ್ರ ಸರ್ಕಾರದಿಂದ. ಇದನ್ನ ಕ್ಲಿಯರೆನ್ಸ್ ಕೊಡೋವರೆಗೂ ಅದು ಬರಲ್ಲ ಅಂತಾನು ಬರಲ್ಲ, ತಡೆಯಬಹುದು. ತಡೀರಿ, ಲೆಟ್ ಪ್ರಿಯಾಂಕ ಖರ್ಗೆ ಎಕ್ಸ್ಪ್ಲನೇಷನ್ ಕೊಡ್ಲಿ, ಇಲ್ದ್ರ ಕೂಗಾಡ್ಲಿ, ಹಾರಾಡ್ಲಿ, ಕಿರ್ಚಾಡ್ಲಿ, ಟ್ವೀಟ್ ಮಾಡಲಿ, ಪತ್ರಿಕಾಗೋಷ್ಠಿ ಮಾಡಲಿ. ತಪ್ಪಾಗದೇ ಇದ್ರೆ, ತಪ್ಪಾಗಿದ್ರೆ ಅನುಭವಿಸ್ಲಿ. ಆಗ ಈ ವಿಷಯ ಬಿಟ್ಟು ಅನುದಾನ ಕೊಟ್ಟಿಲ್ಲ ಅನ್ನೋದನ್ನ ಮಾತ್ರ ಅದು ಬೇರೆ ವಿಚಾರ, ಆಮೇಲೆ ನೋಡ್ಕೊಳ್ಳೋಣ. ಇವ್ರು ಹೇಳಿದ್ದನ್ನೆಲ್ಲ ಕೇಳಬೇಕು ಅಂತ ರೂಲ್ ಇಲ್ಲ, ಅಥವಾ ರಾಜೀವ್ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಲಿಕ್ಕೂ ಆಗಲ್ಲ ಇಲ್ಲಿ. ಎಸ್. ಇನ್ನು ಬಿಜೆಪಿಯಲ್ಲಿ ಹೊಸ ತಲೆಮಾರು. ಎಸ್. ರಾಜನಾಥ್ ಸಿಂಗ್, ಗಡ್ಕರಿ, ನಡ್ಡಾ ಬಳಿಕ ಇದೀಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆಯಾಗಿದ್ದಾರೆ. ನಾಳೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮ ಇರುತ್ತೆ. ಸಂಘಟನಾ ಪರ್ವ ಅನ್ನೋ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಬಿಜೆಪಿಯ ಎಲ್ಲ ಸಿಎಂಗಳು, ರಾಜ್ಯಾಧ್ಯಕ್ಷರು, ಹಿರಿಯ ನಾಯಕರು ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ದೀರ್ಘಕಾಲದ ಹಿಂದೆ ಗಡ್ಕರಿ ಅವರು ಅಧ್ಯಕ್ಷರಾದರು, ಪಕ್ಷ ಒಂದು ಹಂತಕ್ಕೆ ತಂದುಕೊಂಡ್ರು. ಆಮೇಲೆ ಅಮಿತ್ ಶಾ ಬಂದರು. ಎಲ್ಲರಿಗೂ ಗೊತ್ತು ಏನಾಯಿತು. ಅಮಿತ್ ಶಾ ಬಂದ ಮೇಲೆ ಬಿಜೆಪಿ ಏನಾಯಿತು ಅಂದರೆ ಒಂದು ಮೆಷಿನ್ ಆಗೋಯ್ತು, ದೊಡ್ಡ ಎಲೆಕ್ಟ್ರೋಲ್ ಮೆಷಿನ್ ಆಗೋದ್ರು. ನಡ್ಡಾ ಬಂದು ಅದನ್ನು ಮುಂದುವರಿಸೋದು. 2024 ಲೋಕಸಭಾ ಚುನಾವಣೆಯಲ್ಲಿ ಒಂದಿಷ್ಟು ಕುಸಿತ ಕಂಡರೂ ಭಾರತೀಯ ಜನತಾ ಪಕ್ಷ 270 ಸೀಟನ್ನು ದಾಟುವ ವಿಚಾರದಲ್ಲಿ 24 ಚುನಾವಣೆ, ಮೊನ್ನೆ ನಡೆದ ಚುನಾವಣೆಯಲ್ಲಿ, ಆ ನಂತರದ ಎಲೆಕ್ಷನ್ಗಳನ್ನೆಲ್ಲ ನಿಭಾಯಿಸ್ಕೊಂಡ್ರು, ಮ್ಯಾನೇಜ್ ಮಾಡಿಕೊಂಡ್ರು. ಓಕೆ, ಇದು ಒಂದು ಹಂತದ ತಲೆಮಾರಿನ ಕಥೆ ಆಯಿತು. ಈಗ ಭಾರತೀಯ ಜನತಾ ಪಕ್ಷ ಭಾಳ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಮುಂದಿನ ಪೀಳಿಗೆಯ ನಾಯಕರುಗಳನ್ನು ಎತ್ತಬೇಕು ಮೇಲಕ್ಕೆ ಅಂತ. ಆ ಲಕ್ಷಣಗಳು ನಿಮಗೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಯ್ಕೆ ಮಾಡಿದಾಗಲೂ ಕಾಣಿಸಿದೆ, ಹರಿಯಾಣದ ಆಯ್ಕೆ ಮಾಡಿದಾಗಲೂ ಕಾಣಿಸಿದೆ. ಅಲ್ಲಲ್ಲಿ ಪ್ರದೇಶ ಬಿಜೆಪಿ ಅಧ್ಯಕ್ಷಗಳನ್ನು ಆಯ್ಕೆ ಮಾಡಿದಾಗ, ಇನ್ಕ್ಲೂಡಿಂಗ್ ಕರ್ನಾಟಕ ಸ್ಟೇಟು, ಅವ್ರು ಹೇಗೆ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿಲ್ಲ ಅನ್ನೋಕ್ಕೆ ಕೆಲವ್ರಿಗೆ ಆಕ್ಷೇಪ ಇರ್ಬೋದು, ಕೆಲವ್ರಿಗೆ ಸರಿ ಇದೆ ಅನ್ನಿಸ್ಬೋದು, ಅದು ಬೇರೆ ವಿಚಾರ. ಇವೆಲ್ಲವೂ ಆಲೋಚನೆ ಮಾಡಿರುವ ದಾರಿನಲ್ಲೇ ಇದ್ದಂಗೆ ಇದೆ. ಅದರ ಭಾಗವಾಗಿ ನಿತಿನ್ ನಬಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಕೇವಲ 45 ವರ್ಷ. ಬಿಹಾರದ ಈಸ್ಟೋ ವೆಸ್ಟೋ ಪಾಟ್ನಾಲೆಲ್ಲೋ ಅವರು ಗೆಲ್ತಾ ಇದ್ದಾರೆ. 4 ಸರಿ ಇದ್ದಾರೆ. ತಂದೆನೂ ದೊಡ್ಡ ಪಾಲಿಟಿಷಿಯನ್ ಆಗಿದ್ದವರು ಮತ್ತು BJP RSS ಜೊತೆ ಸಂಬಂಧವನ್ನು ಹೊಂದಿರುವಂತಹವರು. ಈ ಮೂಲಕ ಒಂದು ಹಂತದಲ್ಲಿ ಬಿಹಾರದ ಹೊಸ ಮುಖವಾಗಿಯೂ ಅವರು ವಿ ಡೋಂಟ್ ನೋ ಅವ್ರನ್ನೇ ಪ್ರೊಜೆಕ್ಟ್ ಮಾಡ್ಬೋದು. ಬಿಕಾಸ್ ಅಲ್ಲಿ ಮುಖ್ಯಮಂತ್ರಿ ಆಗಿರೋರ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಇರುವುದೇ ಅಂತನ್ನೋದ್ರಿಂದ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ. ಮೂರನೇದು, ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಮತ್ತು ಕೇರಳದ ಚುನಾವಣೆ ಇದೆ. ಹಾಗಾಗಿ ಇವರಿಗೆ ಭಾಳ ದೊಡ್ಡ ಸವಾಲಿದೆ ಅಂತೆಲ್ಲ ನಾನು ಭಾಳ ಕಡೆ ವಿಶ್ಲೇಷಣೆ ನೋಡಿದೆ. ನನಗೆ ಅನಿಸಲ್ಲ ಅವ್ರಿಗೆ ಆ 3 ರಾಜ್ಯಗಳು ಅವರಿಗೆ ಸವಾಲು ಅಂತ. ಬಿಕಾಸ್ ಆ 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಏನೇ ಇಂಪ್ರೂವ್ ಮಾಡಿದ್ರು ಅದು ಇಂಪ್ರೂವ್ಮೆಂಟೇ ಹೊರತು ಅದನ್ನು ಗೆಲ್ಲಬೇಕು, ಗೆಲ್ಲದಿದ್ದರೆ ಅವಮಾನ ಅನ್ನುವಂತಹ ರಾಜ್ಯಗಳಲ್ಲ. ಅದು ಏನೇ ಬಂದರೂ ಬೋನಸ್, ಅದು ಏನೇ ಬಂದರೂ ಬೋನಸ್ಸು. ಒಂದು ವೇಳೆ ಬಂದ್ಗಿಂದ್ಬಿಟ್ರೆ ಸೂಪರ್ ಬೋನಸ್ ಅಷ್ಟೇ. ಹಾಗಾಗಿ ನನಗೇನು ಅನಿಸಲ್ಲ. ನನಗನ್ನಿಸ್ತಿರೋದು ಕಾಸ್ಟ್ ನ್ಯೂಟ್ರಲ್ ಥರ ದೊಡ್ಡ ಜಾತಿ ಅಲ್ಲದೇ ಇದ್ದರೂ ಅವರಿಗಿರುವ ಜಾತಿಯ ಆಧಾರದಲ್ಲಿ ಮುಂದಿನ ವರ್ಷದ ಉತ್ತರ ಪ್ರದೇಶದ ಚುನಾವಣೆಗೆ ತಯಾರಿ ನಡೀತಿದೆಯಾ ಈ ಅಧ್ಯಕ್ಷರ ಮೂಲಕ ಅಂತ ನನ್ನ ಅನುಮಾನ ಅಷ್ಟೇನೆ. ಆಲ್ ರೈಟ್. ಎಲ್ಲದರ ಮಧ್ಯೆ 45 ವರ್ಷದ ನಬೀನ್ ಬಂದಿದ್ದಾರೆ. ನಾಳೆ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಅವರಿಷ್ಟ, ಅವ್ರ ಹಣೆ ಬರ. ಎಸ್, ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯಿತಿ ಕ್ಲೋಸ್, ನಾಟಕ ಬಂದ್.